ಎಲ್ಲ ಕೆಡಿಸಿಟ್ಟಿಯಲ್ಲ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಒಮ್ಮೆ ಮೆಸೇಜ್ ಹಾಕ್ಬಿಡಿ ಗ್ರೂಪ್ ಅಲ್ಲಿ, ಪಾಠ ಸ್ಟಾರ್ಟ್ ಅಂತ ಮತ್ತೆ ನಾನೇ ಹಾಕ್ತೀನಿ ಅಂತ ಹೇಳಿ. ನಾರಾಯಣ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಮಪ್ಯದಮಪ್ಯಖಿಲೇಶು ವಾಕ್ಯೈಃ ಅಸ್ಯೋದ್ಭವಾದಿಡಮಶೇಷ ವಿಶೇಷ ತೋಪಿ ವಂದ್ಯಂ ಸದಾ ಯತಮಂ ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಪತಳಂ ಭಜೆ ತಾಪತ್ರಯಾಪಹಂ. पृथ्वीमण्डलमध्यस्थाः पूर्णबोधनतानुगाः वैष्णवाः विष्णुहृदयाः तान् नमस्ये गुरून् नमः. नमः श्रीपादराजाय नमस्ते व्यासयोगिने नमः पुरन्दरार्याय विजयार्याय ते नमः. जलज्येष्ठविभाकारम् जगन्नाथगुरुं भजे. तपस्वाध्याय शुश्रूषा कृष्णपूजा रतं मुनिं विश्वेशं कष्टं वन्दे परिव्राट् चक्रवर्तिनं. श्रीगुरुभ्यो नमः. हरिः ओम्. ಮೂರನೇ ಸಂಧಿ 27ನೇ ಪದ್ಯ. ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಆದುದೇನೈ ಅನ್ನಳಗಾವ್ಯತೆ ಏನು ಮಾಡಿದರು. ಆದಿದೇವನು ಸರ್ವ ಜೀವರ ಕಾದುಕೊಂಡಿಹನೊಳ ಹೊರಗೆ ದುಃಖಾದಿಗಳು ಸಂಬಂಧವಾಗುವುವೇನು ಚಿನ್ಮಯಗೆ. ಈಗಿನ ತನಕ ಪರಮಾತ್ಮ ಹೇಗೆ ಎಲ್ಲಾ ಶರೀರದಲ್ಲಿ ಚರಾಚರ ಪ್ರಪಂಚದಲ್ಲಿ ಪರಮಾತ್ಮ ಹೇಗೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾ, ವ್ಯಾಪ್ತನಾದ ಮೇಲೆ ಅವನಿಗೂ ನೋವಾದಿಗಳು ದುಃಖಾದಿಗಳು ಎಲ್ಲವೂ ಆಗಬೇಕಲ್ಲವಾ, ಸುಖಾದಿಗಳು ದುಃಖಾದಿಗಳೆಲ್ಲವೂ ಆಗಬೇಕಲ್ವಾ. ಅದೇ ಶರೀರದಲ್ಲಿ ಇದ್ದ ಮೇಲೆ ಆ ಶರೀರದಲ್ಲಿ ಆಗುವಂತಹ ಅನುಭವಗಳು ಆ ಅನುಭವಗಳ ಒಂದು ಅದರ ಫಲ ಅವನಿಗೂ ತಟ್ಟಬೇಕಲ್ವಾ ಅಂತಂದ್ರೆ ಆಗೋದಿಲ್ಲ. ಯಾಕೆ ನೋಡಿ, ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ. ಕಬ್ಬಿಣ ಕಾದಿರುತ್ತದೆ. ಹಿಂದೆ ಇದರಲ್ಲೂ ಬಂದಿತ್ತು ಒಂದು ಉದಾಹರಣೆ, ಇದೇ ರೀತಿಯ ಉದಾಹರಣೆ ಬಂದಿತ್ತು. ಕಬ್ಬಿಣ ಕಾದಿರ್ತದೆ, ಅದನ್ನ ಆ ಕಮ್ಮಾರ ಹಾಕಿ ಬಡಿತಾ ಇರ್ತಾನೆ. ಕಾದ ಕಬ್ಬಿಣವನ್ನ ಬಡಿತಿರ್ಬೇಕಾದ್ರೆ ಸೌಂಡ್ ಬರೋದು ಆ ಕಬ್ಬಿಣಕ್ಕೆ ಬಡಿಯೋ ಸೌಂಡ್ ಬರುತ್ತೆ ಹೊರತು ಆ ಬೆಂಕಿ ಸೌಂಡ್ ಬರೋದಿಲ್ಲ. ಆ ಏಟು ಬೀಳ್ತಾ ಇರೋದು ಆ ಕಬ್ಬಿಣಕ್ಕೆ ಹೊರತು ಆ ಕಬ್ಬಿಣದ ಒಳಗಡೆ ಇರುವಂತಹ ಬೆಂಕಿಗೆ ಅಲ್ಲ. ಹೌದಾ? ಹಾಗೆ ಪರಮಾತ್ಮ ನಮ್ಮ ದೇಹಾದಿಗಳಲ್ಲೇ ಇದ್ದಾನೆ, ಅವನು ಬೆಂಕಿಯ ಹಾಗೆ ಒಳಗಡೆ ಇದ್ದಾನೆ. ಹೇಗೆ ಏಟುಗಳು ಬಿದ್ದಾಗ ಕಬ್ಬಿಣಕ್ಕೆ ಅದರ ಒಳಗಡೆ ಇರುವಂತಹ ಬೆಂಕಿಗೆ, ಅಗ್ನಿಗೆ ಹೇಗೆ ವ್ಯಥೆ ಆಗೋದಿಲ್ವೋ, ಹಾಗೆ ನಮ್ಮಲ್ಲಿ ಇರುವಂತಹ ಪರಮಾತ್ಮ ನಾವು ಪಟ್ಟಂತಹ ಸುಖ ದುಃಖಾದಿಗಳ ಅನುಭವ ಅವನಿಗೆ ಆಗೋದಿಲ್ಲ. ಅದನ್ನೇ ಹೇಳಿದ್ದು, ಕಾದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಹಗಳಿಗಲ್ಲದೆ ಬೇರೆ ಯಾವುದಕ್ಕೂ ಆಗೋದಿಲ್ಲ, ಅದ್ರ ಒಳಗಡೆ ಇರುವಂತಹ ಅಗ್ನಿಗೆ ಆಗೋದಿಲ್ಲ. ಆದುದೇನೈ ಅನಳಗಾಗ್ಯತೆ ಆಗ್ತದೇನಪ್ಪ ಅನಲಕ್ಕೆ. ಅನಲ ಅಂದ್ರೆ ಬೆಂಕಿ. ಆದುದೇನೈ ಆಗುತ್ತಾ ಅದಕ್ಕೆ, ಆ ಕಬ್ಬಿಣದ ಒಳಗಡೆ ಇರುವಂತಹ ಬೆಂಕಿಗೆ. ಆ ವ್ಯಥೆ ಏನು ಮಾಡಿದ್ರೂ ಕೂಡ ಆ ಕಬ್ಬಿಣಕ್ಕೆ ನೋವಾಗದೆ ಹೊರತು ಆ ಕಬ್ಬಿಣದ ಒಳಗಡೆ ಇರುವಂತಹ ಅನಲಕ್ಕೆ ಅರ್ಥಾತ್ ಬೆಂಕಿಗೆ ಆಗೋದಿಲ್ಲ. ಆ ರೀತಿ
ಆದಿದೇವನು ಸರ್ವಜೀವರ ಕಾದುಕೊಂಡಿಹ ನೊಳಹೊರಗೆ. ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಒಳಹೊರಗೆ ವ್ಯಾಪ್ತನಾಗಿದ್ದಾನೆ. ಅಂತರ ವೈಶ್ಚ ತತ್ಸರ್ವಂ ವ್ಯಾಪ್ತ್ಯ ನಾರಾಯಣ ಸ್ಥಿತ. ಒಳಗಡೆ ಹೊರಗಡೆ ಎಲ್ಲ ಕಡೆಯಲ್ಲೂ ಪರಮಾತ್ಮ ಇದ್ದಾನೆ. ಆದ್ದರಿಂದ ನೋಡಿ, ಬೆಂಕಿ ಆ ಕಬ್ಬಿಣಕ್ಕೆ ಬರೀ ಒಳಗಡೆ ಇಲ್ಲ, ಹೊರಗಡೆಯೂ ಇದೆ. ಯಾಕೆ? ಕಣ್ಣಿಗೆ ಕಾಣಿಸ್ತಾ ಇದೆ. ಒಳಗಡೆ ಇಲ್ಲ ಅಂತ ಹೇಳಿಕ್ಕಾಗತ್ತ? ಇಲ್ಲ, ಒಳಗಡೆಯೂ ಇದೆ. ಯಾಕೆ? ಮುಟ್ಟಿದ್ರೆ ಸುಡುತ್ತೆ ಆ ಕಬ್ಬಿಣ. ಆಯ್ತು, ಕಾಣೋ ತನಕ ಆ ಅದು ಕಾದ ಕಬ್ಬಿಣ ಕೆಂಪಗಿರ್ತದೆ. ಆ ಕೆಂಪು ಹೋಯ್ತು ಅಂತ ತಿಳ್ಕೊಳ್ಳಿ, ಬೆಂಕಿ ಹೋಯ್ತು ಅಂತ ಹೇಳಿ ಕಬ್ಬಿಣ ಮುಟ್ಟಿದ್ರೆ ಬಿಡುತ್ತಾ? ಒಳಗಡೆ ಏನೋ ಬಿಸಿ ಇರ್ತದೆ. ಹಾಗಾದ್ರೆ ಆ ಬೆಂಕಿ ಒಳಗಡೆಯೂ ಇದೆ, ಹೊರಗಡೆಯೂ ಇದೆ. ಆದರೂ ಅದಕ್ಕೆ ಕೊಟ್ಟಂತಹ ಏಟಿನಿಂದ ವ್ಯಥೆ ಆಗೋದು ಆ ಕಬ್ಬಿಣಕ್ಕೆ ಹೊರತು ಬೆಂಕಿಗೆ ಅಲ್ಲ. ಹಾಗೆ ಪರಮಾತ್ಮ ಒಳ ಹೊರಗಡೆ ಪರಮಾತ್ಮನಿದ್ದಾನೆ, ವ್ಯಾಪ್ತನಾಗಿದ್ದಾನೆ. ಆದರೆ ಸುಖ ದುಃಖಗಳ ಅನುಭವ ಅವನಿಗೆ ಆಗುವುದಿಲ್ಲ. ಅದನ್ನೇ ಹೇಳಿದ್ದು, ದುಃಖಾದಿಗಳ ಸಂಬಂಧವಾಗುವೇನೋ ಚಿನ್ಮಯಗೆ, ಆ ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ದುಃಖಾದಿಗಳ ಸಂಬಂಧ, ಈ ದೋಷದ ಸಂಬಂಧ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಸದಾಕಾಲ ನಿರ್ದುಷ್ಟನಾದ ಸುಖಸ್ವರೂಪನಾದ ಜ್ಞಾನಾನಂದಮಯನಾದ ಪರಮಾತ್ಮನಿಗೆ ಸುಖದ ಅಥವಾ ಈ ದುಃಖದ ಸಂಪರ್ಕವೇ ಅವನಿಗೆ ಇಲ್ಲ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಅದ್ಭುತವಾಗಿ ಹೇಳ್ತಾರೆ. ನೋಡಿ, ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲಾಡಿ ಮೋದದಿ ತುಳಿದು ಕೆಡಿಸುವ ತೆರದಿಲ ಕುಮಿ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲರುಣಿಯ ಓ ಲುಂಗುವಗೆಯಲ್ಲಿಹುದು ಸುಖ ದುಃಖ. ನೋಡಿ, ನಾವೆಲ್ಲ ಕೇಳಿದ್ದೇವೆ, ಮಕ್ಕಳು ಪರಮಾತ್ಮ ಈ ಸೃಷ್ಟಿಯಾದಿಗಳನ್ನ ಹೇಗೆ ಮಾಡ್ತಾನೆ? ದೊಡ್ಡ ಕೆಲಸ. ಈ ಸೃಷ್ಟಿಯಾಗ್ಲಿಕ್ಕೇನೆ 2000 ವರ್ಷ, ಕೋಟಿ ವರ್ಷಗಳು ಬೇಕು ಸೃಷ್ಟಿ ಆಗ್ಲಿಕ್ಕೆ. ವಿಚಾರ ಮಾಡಿ. ಅಂದ್ರೆ 14 ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, 14 ಮನ್ವಂತರಗಳು ಮುಗಿಯಿತು. ಅದಾದ ಮೇಲೆ 2000 ವರ್ಷ ಪ್ರಳಯ. 2000 ವರ್ಷ ಪ್ರಳಯ ಅಂತಂದ್ರೆ 2000 ವರ್ಷ ತನಕ ಪ್ರಳಯ ಅಂತಾನೆ ಅಲ್ಲ. ಮತ್ತೆ ಪ್ರಳಯ ಆದ್ಮೇಲೆ ಮತ್ತೆ ಸೃಷ್ಟಿ ಆಗಬೇಕು. ಅವ ಮತ್ತೆ ಮನ್ವಂತರಗಳೇ ಶುರು ಆ 2000 ವರ್ಷ. ಹಾಗಾದ್ರೆ 2000 ವರ್ಷವೂ ಕೂಡ 2000 ಕೋಟಿ ವರ್ಷವೂ ಕೂಡ ಅಲ್ಲಿ ಪ್ರಳಯ ಆಗೋದಿಲ್ಲ. ಸ್ವಲ್ಪ ವರ್ಷ ಪ್ರಳಯ, ಮಧ್ಯದಲ್ಲಿ ಏನೇ ಸೃಷ್ಟಿ ಆರಂಭ, ಎಲ್ಲವೂ ಸೃಷ್ಟಿ ರೆಡಿಯಾಗಿ ಎಲ್ಲ ರಾ ಮೆಟೀರಿಯಲ್ ರೆಡಿ ಆಯ್ತು. ಆ ರಾ ಮಟೀರಿಯಲ್ ಇಂದಾಗಿ ಬ್ರಹ್ಮಾಂಡ ರೆಡಿ ಆಯ್ತು, 14 ಲೋಕಗಳು ರೆಡಿ ಆಯ್ತು, ಎಲ್ಲಾ ಜೀವರು ರೆಡಿ ಆದ್ರು, ಮನ್ವಂತರಾಧಿಪತಿ ರೆಡಿ ಆದ. ಮತ್ತೆ ಸ್ವಯಂ ಭೂಮನು ಮೊದಲಿನಿಂದ. ಇದು ವೈವಸ್ವತ ಮನ್ವಂತರ, 7ನೇ ಮನ್ವಂತರ ಇದು. ಹೀಗೆ ಅದರಲ್ಲಿ ಅಷ್ಟು ವರ್ಷಗಳು ಬೇಕು ಅದೆಲ್ಲ ಆಗ್ಲಿಕ್ಕೆ. ಅದನ್ನ ಆ ಸೃಷ್ಟಿ ಮಾಡುವಂತಹ ಕೆಲಸವನ್ನ ಬ್ರಹ್ಮದೇವರಿಗೆ ಒಪ್ಪಿಸಿದ್ದಾನೆ. ಆದ್ರೆ ಪರಮಾತ್ಮನಿಗೆ ಸಣ್ಣ ಆಟದ ಥರ ಇದು ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಮಕ್ಕಳು ಮನೆಯ ಪಕ್ಕದಲ್ಲೇ ಹಾಕಿರುವಂತಹ ಮರಳಿನಿಂದ, ಉಸುಕಿನಿಂದ ಮನೆ ಕಟ್ತಾವೆ. ಕಟ್ಟೋದೇನೋ ಅದ್ಭುತವಾಗಿ ಕಟ್ತಾವೆ. ಕಟ್ಟಿ ಖುಷಿ ಪಡೋದೇನೋ, ಅದ್ರ ಜೊತೆ ಆಟ ಆಡೋದೇನೋ,
ಕೈ ಹಾಕಿ ಅದರಲ್ಲಿ ತೂತು ಮಾಡೋದೇನು, ಒಬ್ರೊಬ್ರು ಬಗ್ಗಿ ನೋಡೋದೇನು, ಅದರಲ್ಲಿ ನಾನು ಕಂಡೆ ನೀನು ಕಂಡೆ ಅನ್ನೋದೇನು, ಬಹಳ ಖುಷಿ ಅವಳಿಗೆ. ಮಳಲ ಮನೆಗಳ ಮಾಡಿ, ಮಳಲು ಅಂತಂದ್ರೆ ಮರಳು ಅಂತ ಅರ್ಥ. ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲ್ಲಾಡಿ, ಕೆಲವು ಕಾಲ ಮಾತ್ರ ಆಡ್ತಾರೆ, ಮೋದದಿ ಬಹಳ ಸಂತೋಷದಿಂದ ಆಡ್ತಾರೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾರಾದ್ರೂ ಕರೆದ್ರ, ಅಪ್ಪ ಅಮ್ಮ ಕರೆದ್ರ, ಟೈಮ್ ಆಯ್ತು ಕತ್ಲಾಯ್ತು ಬಾರೋ ಅಂತ ಕರೆದ್ರ ಹೋಗ್ಬೇಕಾದ್ರೆ ಅದನ್ನೇ ತುಳಿದು ಕೆಡಿಸುವ ತೆರದಿ, ಕಾಲಿಂದ ಕುಂಬಾರ ಮಣ್ಣು ತೊಳೆದು ಹೋಗ್ಬಿಡ್ತಾರೆ. ಕಟ್ಲಿಕ್ಕೆ ಎಷ್ಟೊತ್ತು ಬೇಕಾಗಿತ್ತು ಅವರಿಗೆ. ಒಬ್ರು ಕೈ ಒಳಗಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಗುಂಪು ಗೋಪುರ ಮಾಡಿ, ಆಮೇಲೆ ಕೈ ತೆಗೋದನ್ನು ಬಡದು 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 ಸರಿಯಾಗಿ ನಿಧಾನವಾಗಿ ಒಳಗಡೆ ತೆಗ್ಗು ತೋಡಿ ಎಲ್ಲವೂ ಮಾಡಿ ಕೆಡಿಸೋದು 2 ನಿಮಿಷದಲ್ಲಿ ಕೆಡಿಸಿಬಿಡ್ತಾರೆ. ಅದು ಅವರಿಗೆ ಮೋದ. ಕಟ್ಟೋದು ಎಷ್ಟು ಮೋದವೋ, ಕಟ್ಟಿದ ಮೇಲೆ ಅದರೊಟ್ಟಿಗೆ ಆಡೋದು ಎಷ್ಟು ಮೋದವೋ ಅಷ್ಟೇನೆ ಅದನ್ನ ಕೆಡಿಸೋದ್ರಲ್ಲಿ ಅಷ್ಟೇ ಮೋದ ಅವರಿಗೆ. ಬೇಜಾರು ಅನ್ನೋದು ಇಲ್ಲವೇ ಇಲ್ಲ. ಆ ರೀತಿ ಲಕುಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ, ಈ ಊರ್ಧ್ವಲೋಕ, ಭೂಲೋಕ, ಅಧೋಲೋಕ ಎಲ್ಲಾ ಲೋಕಗಳನ್ನ ನಾನಾ ರೀತಿಯಾಗಿ ನಿರ್ಮಾಣ ಮಾಡ್ತಾನೆ, ನಾನಾ ರೀತಿಯಾಗಿ ನಿರ್ಮಾಣ ಮಾಡ್ತಾನೆ. ನಿಶ್ಚಲನು ತಾನಾಗಿದ್ದು ಸಲಹುವ, ಎಲ್ಲಾ ಮಾಡ್ತಾನೆ. ನಾನು ಮಾಡಿದ್ದು ಅಂತ ಎಲ್ಲರೂ ಹೇಳ್ಕೊಳ್ಳೋದಿಲ್ಲ ಪರಮಾತ್ಮ. ವೇದಗಳೇ ಸಾರಿ ಸಾರಿ ಹೇಳ್ತಾರೆ, ಪೂರ್ವಂ ಯಥಾ ಧಾತ ಪೂರ್ವಂ ಕಲ್ಪಯತ್, ಧಾತಾ ಯಥಾ ಪೂರ್ವಂ ಕಲ್ಪಯತ್. ಆ ಪರಮಾತ್ಮ ಹಿಂದೆ ಹೇಗೆ ಸೃಷ್ಟಿ ಮಾಡಿದ್ದನೋ ಅದೇ ರೀತಿ ಲೋಕಗಳನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ವೇದಗಳು ಅವನ ಗುಣಗಳನ್ನ ಸಾರಿ ಸಾರಿ ಹೇಳುತ್ತೆ. ಹೀಗೆ ಆ ಪರಮಾತ್ಮನೇ ಸೃಷ್ಟಿ ಮಾಡಿದ ಮೇಲೆ ನಿಶ್ಚಲನಾಗಿ ಇರ್ತಾನೆ. ನಿಶ್ಚಲನಾಗಿದ್ದು ಸ್ಥಿತಿಯನ್ನ ಮಾಡ್ತಾನೆ, ಅದನ್ನ ರಕ್ಷಣೆಯನ್ನ ಮಾಡ್ತಾನೆ. ಮತ್ತೇನು ಮಾಡ್ತಾನೆ? ನಿಶ್ಚಲನು ತಾನಾಗಿದ್ದು ಸಲಹುವ, ಅದನ್ನ ಸಲಹುತ್ತಾನೆ ಪರಮಾತ್ಮ. ಎಲ್ಲರುಣಿಯವೋ ನುಂಗುವಗೆ, ಎಲ್ಲಿ ಹೋದ ಸುಖ ದುಃಖ. ಅಷ್ಟೇ ಅಲ್ಲ, ಕೊನೆಗೆ ಅದನ್ನ ತನ್ನ ಉದರದಲ್ಲಿ ಇಟ್ಕೊಂಡ್ಬಿಡ್ತಾನೆ. ಎಲ್ಲವನ್ನು ಪ್ರಳಯವನ್ನ ಮಾಡಿ, ಎಲ್ಲ ಪ್ರಳಯವನ್ನ ಮಾಡಿ, ಮಹಾಪ್ರಳಯವನ್ನ ಮಾಡಿ ಅವನು ತನ್ನ ಉದರದಲ್ಲಿ ತಾನು ಮಾಡಿದ ಸೃಷ್ಟಿಯನ್ನೇ ತನ್ನ ಉದರದಲ್ಲಿ ಇಟ್ಕೊಳ್ತಾನೆ. ಹೇಗೆ ಹೇಗೆ ನುಂಗುತ್ತಾನೆ ಅಂತಂದ್ರೆ, ಎಲರುಣಿಯ ಓಲ್. ಎಲರ್ ಅಂತಂದ್ರೆ ಗಾಳಿ ಅಂತ ಅರ್ಥ ಅಂತ. ನನಗನ್ಸುತ್ತೆ ಇದೇ ಎಲ್ಲರ ಅನ್ನೋದು ಏರ್ ಆಗಿರಬಹುದಾ ಅಂತ. ಹಳೆಗನ್ನಡ ಎಲ್ಲರ್ ಅಂತಂದ್ರೆ ಗಾಳಿ. ಯಾವುಗಳಿಗೆ ಗಾಳಿಯೇ ಆಹಾರವೋ ಅದು ಎಲರುಣಿ ಅಂದ್ರೆ ಹಾವು ಅಂತ ಅರ್ಥ. ಅದು ಪವನಾಶನ. ಅದಕ್ಕೆ ಯಾವ ಇಲಿ ಕಪ್ಪೆ ಗಿಪ್ಪೆ ಏನು ಸಿಗದಿರ ಹೋದ್ರೂ ಕೂಡ ಬರೀ ಗಾಳಿಯನ್ನ ಸೇವನೆ ಮಾಡಿಯೇನೆ ಎಷ್ಟೋ ವರ್ಷಗಳ ಕಾಲ ಬದುಕ್ತವೆ ಹಾವುಗಳು. ಹಾಗಾದ್ರೆ ಅವುಗಳಿಗೆ ಗಾಳಿಯೇ ಆಹಾರ. ಆದ್ದರಿಂದ ಎಲರುಣಿ ಅಂತಂದ್ರೆ ಸರ್ಪ. ಸರ್ಪ ಹೇಗೆ ಸಿಕ್ಕಿರುವಂತಹ ಆಹಾರವನ್ನ ನುಂಗಿ ನುಂಗಿ ಅಂದ್ರೆ ಅನಾಯಾಸವಾಗಿ ಗಾಳಿಯನ್ನ ನುಂಗಿ ಹೇಗೆ ಆರಾಮಾಗಿ ಇರುತ್ತದೋ ಹಾಗೆ ಪರಮಾತ್ಮ ಅವನೇ ಸೃಷ್ಟಿ ಮಾಡಿರುವಂತಹ ಈ ಒಂದು ಸೃಷ್ಟಿಯನ್ನ, ಈ ಒಂದು ಬ್ರಹ್ಮಾಂಡವನ್ನ, ಎಲ್ಲಾ ಲೋಕಗಳನ್ನ ಅವನೇ ಸಲಹ ಮಾಡಿ, ಅವನೇ ಸ್ಥಿತಿ ಮಾಡಿ, ಕೊನೆಗೆ ಅವನೇ ನುಂಗಿ ಆರಾಮಾಗಿ ಇರ್ತಾನೆ. ಅಂತಹ ಪರಮಾತ್ಮನಿಗೆ ನೋಡ್ರಿ, ತಾನು ಮಾಡಿದ ಸೃಷ್ಟಿಯನ್ನೇ, ನಾನು ಮಾಡಿದ ಒಂದು ಇನ್ವೆನ್ಷನ್, ದೊಡ್ಡ ಇನ್ವೆನ್ಷನ್ ಅದು, ಯಾರಿಂದನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ಏನೋ ಇನ್ವೆನ್ಷನ್ ಮಾಡ್ದಪ್ಪ, ಅವನು ಕಂಡು ಹಿಡಿದಿರುವಂತಹ ಒಂದು ಇನ್ವೆನ್ಷನ್ ಅನ್ನು ಅವನೇ ಕೆಡಿಸಿದ್ರೆ ಎಷ್ಟು ದುಃಖ ಆಗತ್ತೆ ಅವನಿಗೆ, ಬಹಳ ದುಃಖ ಆಗತ್ತೆ. ಹಾಗೆ ಇವನು ಮಾಡಿದಂತಹ ಈ ಅದ್ಭುತವಾದ ಇನ್ನೊಂದು ಎಕ್ಸಾಂಪಲ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸೃಷ್ಟಿ ಇದು, ಜಗತ್ತಿನ ಸೃಷ್ಟಿ, ಬ್ರಹ್ಮಾಂಡದ ಸೃಷ್ಟಿ. ಅಂತಹ ಅದ್ಭುತವಾದ ಸೃಷ್ಟಿಯನ್ನ ಪರಮಾತ್ಮ ಮಾಡಿ ಅದರೊಳಗಡೆ ಜೀವಗಳನ್ನ ಕಳಿಸಿ ಅವರೆಲ್ಲರನ್ನು ಉದ್ಧಾರ ಮಾಡಿ ಮತ್ತೆ ಕೊನೆಗೆ ಅವೆಲ್ಲರನ್ನೂ ಸಂಹಾರ ಮಾಡ್ತಾನೆ.
ಸಂಹಾರ ಮಾಡದ, ಅಯ್ಯೋ ನಾನು ಮಾಡಿದ್ದು, ನಾನೇ ಸಂಹಾರ ಮಾಡಿದೆ ಅಂತ ಅವನಿಗೆ ದುಃಖ ಇಲ್ಲ. ಎಲ್ಲಿ ಹೋದ ಸುಖ ದುಃಖ. ಹೇಗೆ ಹಾವು ಅನಾಯಾಸವಾಗಿ ಗಾಳಿಯನ್ನ ನುಂಗುತ್ತೋ ಹಾಗೆ ಸಂಪೂರ್ಣ ಸೃಷ್ಟಿಯನ್ನ, ಸಂಪೂರ್ಣ ಬ್ರಹ್ಮಾಂಡವನ್ನೇ ಪರಮಾತ್ಮ ನುಂಗಿ ಆರಾಮಾಗಿ ಇರ್ತಾನೆ. ಅಂತಹ ಪರಮಾತ್ಮನಿಗೆ ಸುಖ ದುಃಖಾದಿಗಳು ಎಲ್ಲಿ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಆಚಾರ್ಯ ಆಚಾರ್ಯ. ನೋಡುವುದು. ಇಂಥ ದೃಷ್ಟಾಂತ ನೋಡಿ ದಾಸರು ಕೊಡೋದು. ಸರಿ, ಮುಂದೆ. ವೇಷಭಾಷೆಗಳಿಂದ ಜನರ ಪ್ರಮೋಷಗೈಸುವ ನಟ ಪುರುಷನೋಲ್ ದೋಷ ದೂರನು ಲೋಕದೊಳು ಬಹುರೂಪ ಮಾತಿನಲಿ ತೋಷಿಸುವ ನವರವರ ಮನದಭಿಲಾಷೆಗಳ ಪೂರೈಸುತ್ತನು ದಿನ ಪೋಷಿಸುವ ಪೂತಾತ್ಮ ಪೂರ್ಣಾನಂದ ಜ್ಞಾನಮಯ. ಒಂದೇ ನಿಮಿಷ ತಡ್ರಿ, ಒಂದೇ ನಿಮಿಷ.
ಓ ಕ್ಷಮಿಸಿ, ಇಷ್ಟೊತ್ತನ ಹೇಳಿ ಕೇಳಿಸಿಲ್ವಾ? ಇಲ್ಲ ಗುರುಗಳೇ. ಏನು ಕೇಳ್ತಿಲ್ಲ ಏನು ಕೇಳಿಸಿಲ್ಲ, ಮಳೆ ಬರ್ತಾ ಇದೆ, ಸಿಗ್ನಲ್ ಅಷ್ಟು ಇದಾಗಿಲ್ಲ ಆಚಾರ್ಯ ಈ ಕಡೆ. ಇಲ್ಲ ಆಚಾರ್ಯ ಕೇಳಿಸ್ಲಿಲ್ಲ. ನೀವು ನಾನು ಒಂದು ಶ್ಲೋಕ ತಾತ್ಪರ್ಯ ಹೇಳದೆ, ನಾನು ಮ್ಯೂಟ್ ತೆಗೆಯೋದೇ ಮಾಡ್ತಿದ್ದೀನಿ. ಅದೇನೆ ಪ್ರಾಬ್ಲಮ್ ಆಗಿರೋದು. ಇರ್ಲಿ ತಗೊಳ್ಳಿ, ಪರವಾಗಿಲ್ಲ ನಾಳೆ ಗುರುಗಳೇ. ಹೇಳ್ತೇನೆ. ದಯವಿಟ್ಟು ಆಯ್ತು ಕ್ಷಮಿಸಿ. ಆಯ್ತು ನಾನು ಎಲ್ಲ ಹೇಳಿದೆ, ಪ್ರಶ್ನೆ ಕೇಳಿ ಹಾ. ಅಂತಾನೆ ಯಾರು ಏನ್ ಪ್ರಶ್ನೆ ಕೇಳ್ತಿಲ್ಲ, ಇದು ಯಾಕೆ ಇದು ಅಂತ ನೋಡಿ ನಾನು ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ. ನಾಳೆ 29 ಮಾಡಿದ್ರೆ ಆಯ್ತು, ನಾಳೆ ಅಲ್ಲ ಸೋಮವಾರ. ಹಾ ಸರಿ, ಸರಿ ಗುರುಗಳೇ. ನಾಳೆ ಮಾಡು. ಹಾ ಸರಿ, ನಾಳೆ ಪಾಠ ಇದೆ. ನಾಳೆ ಪಾಠ ಓ, ಇದೆ. ಆಯ್ತು. ಹಾ ಯಾವ್ದು ಈ ನಮಸ್ಕಾರ ಪಾಠ ಗುರುಗಳೇ. ಇದೆಯಾ ಇಲ್ಲ ನಿಮ್ಮ? ಇಲ್ಲ ಇಲ್ಲ, ಈ ಪಾಠನೇ. ಆ ಪಾಠ ಇಲ್ವೇ ಇಲ್ಲ. ಆ ಪಾಠ ಶನಿವಾರ ಓ ಮಾತ್ರ, ಈ ಪಾಠ ಇದೆ. ಓ ನಾಳೆಯಿಂದ ಆಯ್ತು ಶುರು. ಗುರುಗಳೇ. ಹಾ ನಮಸ್ಕಾರ. ನಾಳೆ ಮಾಡಿ.